ನನ್ಗೂ ಫಾಸ್ಟ್ ಇದೆ, ಇವಳಿಗೂ ಫಾಸ್ಟ್ ಇದೆ. ಪಾರ್ಕ್ ಅಲ್ಲಿ ಅವಾಗ ಜಸ್ಟ್ ನಾವ್ ಫ್ರೆಂಡ್ಸ್ ಆಗಿದ್ವಿ. ಅದು ಐ ಲವ್ ಯು ಅಂತಾನು ಹೇಳಿಲ್ಲ. ನನ್ಗೂ ತುಂಬಾ ಜನ ರೇಗ್ಸಿದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಏನಿದು ಎಲ್ಲ ಟೈಮಲ್ಲೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ರು, ಇವಾಗ ಇವ್ರ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಿದ್ದಾರೆ ಅನ್ಕೊಂಡಿದ್ದೀರಾ? ಸೊ ನಿಮ್ಮಿಂದಾನೆ, ನಿಮ್ಮ ಸಪೋರ್ಟ್ ಇಂದಾನೆ ನಮ್ಗೆ ಇಷ್ಟು ಫ್ಯಾಮಿಲಿ ಆಗಿರೋದು, ಸಬ್ಸ್ಕ್ರೈಬರ್ಸ್ ಆಗಿರೋದು, ಇನ್ಸ್ಟಾದಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು. ಸೊ ಅದಕ್ಕೇನೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ನೆ ಹೇಳಪ್ಪ ವೆಲ್ಕಮ್ ಮಾಡ್ತಿದೀವಿ ಅಂತ. ನಿಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ನೆ ವೆಲ್ಕಮ್ ಮಾಡ್ತಿದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇನ್ನ ಎಲ್ಲ ಕೇಳ್ತಿದ್ರಿ ನಾವು, ಲೈಕ್ ಒಂದು 6 months ಬ್ಯಾಕ್ ಇಂದಾನೆ, 3 months ಬ್ಯಾಕ್ ಅಲ್ಲೇನೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ್ಲೇನೆ ಕೇಳ್ತಿದ್ರಿ ಎಲ್ಲ. ಸೊ ಏನಂತ ಕೇಳ್ತಿದ್ರಿ, ಲವ್ ಬ್ಲಾಗ್ ಮಾಡಿ ಬ್ರೋ, ಲವ್ ಬ್ಲಾಗ್ ಮಾಡಿ ಸಿಸ್ ಅಂತ. ಯಾವುದೇ ವಿಡಿಯೋ ಪೋಸ್ಟ್ ಮಾಡಲಿ, ಯಾವುದೇ ವ್ಲಾಗ್ ಪೋಸ್ಟ್ ಮಾಡಲಿ, ನೀವು ಕೇಳ್ತಿದ್ದೆ ಅದನ್ನ. ಸೊ 1 year ಆಯ್ತು ಅನ್ಸುತ್ತಲ್ಲ. ಸೊ ನಾವಿಬ್ರು ಲವ್ ಮಾಡಿ 1 year ಕಂಪ್ಲೀಟ್ ಆಯ್ತು. ಸೊ ಅದನ್ನು ಮಾಡಿರ್ಲಿಲ್ಲ, ಪ್ಲಸ್ ಇದನ್ನು ಮಾಡಿರ್ಲಿಲ್ಲ. ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಪ್ರಿಪ್ರೇಷನ್ ರೆಡಿ ಮಾಡ್ಕೊಂಡು ಮಾಡ್ತಾ ಇರೋದು. ಕಂಟಿನ್ಯೂ ಮಾಡಿ. ಸೊ ಗೈಸ್, ಏನಂದ್ರೆ ನಾವು ಫಸ್ಟ್ ಮೀಟ್ ಆಗಿದೆ ಹೆಂಗೆ ಅಂದ್ರೆ, ಲೈಕ್ ನಾನು ಇದ್ದಿದ್ದು ಮೈಸೂರು, ನಂದು ನೇಟಿವ್ ಬಂದ್ಬಿಟ್ಟು ಬೇರೆ, ನಾನು ಓದ್ತಿದ್ದಿದ್ದು ಮೈಸೂರಲ್ಲೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಬ್ಯಾಂಗ್ಳೂರ್ಗೆ ಇವ್ರನ್ನ ಫಸ್ಟ್ ಮೀಟ್ ಮಾಡಕ್ ಹೋದಾಗ ಅಲ್ಲಿ ಪರಿಚಯ ಆಗಿದ್ದು. ಲೈಕ್ ಫಸ್ಟ್ ನಾವು ರೀಲ್ಸ್ ಮಾಡಿದ್ದು ಎಲ್ಲಿ ಅಂದ್ರೆ, ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಬಂದ್ರಿ, ಅದೇ ಪ್ಲೇಸ್ ಅಲ್ಲಿ ನಾವು ಫಸ್ಟ್ ರೀಲ್ಸ್ ಮಾಡಿದ್ದು. ಗೈಸ್, ಇದೇ ನೋಡಿ ನಾವು ಫಸ್ಟ್ ಮೀಟ್ ಆಗಿದ್ದು ಪ್ಲೇಸ್ ಪಾರ್ಕ್. ಸೊ ನೈಟ್ ಹೊತ್ತು ಮಾಡ್ತಾ ಇದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಮಧ್ಯಾಹ್ನದಿಂದ ಮಳೆ ಫುಲ್ಲು. ಇವಾಗ ಬರೋಣ ಆಮೇಲೆ ಬರೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೆ ಹೆಂಗೋ ನಾಳೆ ಅಪ್ಲೋಡ್ ಮಾಡ್ಲೇಬೇಕಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಇವಾಗ ಬಂದು ವಿಡಿಯೋ ಮಾಡ್ತಾ ಇದೀವಿ. ಹೆಂಗೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾರ್ಮಲಿ ವಿಡಿಯೋಸ್ ಮಾಡ್ತಾ ಇರ್ತಿದ್ವಲ್ಲ, ಸೊ ನೀವೇ ನೋಡಿರ್ತೀರ ಈ ಜಾಗನ. ಅದೇ ಜಾಗ ಇದು. ನಾವು ಫಸ್ಟ್ ಮೀಟ್ ಆಗಿದ್ದಾಗ್ಲೂ ಇದೇ ಜಾಗದಲ್ಲಿ ಮಾಡ್ತಾ ಇದ್ದು. ಆಮೇಲೆ ನನ್ಗೆ ಜಾಸ್ತಿ ಕೋಪ ಬಂದಾಗ ಬಂದ್ಬಿಟ್ಟು ಅಲ್ಲಿ ಕುತ್ಕೊಬಿಡ್ತೀನಿ, ಅಲ್ಲಿ ಆ ಬೆಂಚ್ ಮೇಲೆ ಕುತ್ಕೊಂಡ್ರೆ ಒಂದು 2 hours ಎದ್ದು ಹೋಗಲ್ಲ. ಆಮೇಲೆ ಇವ್ರು ಬಂದು ನಂಗೆ ಸಮಾಧಾನ ಮಾಡಿ, ಅಲ್ಲಿ ಪಾನಿಪುರಿ ಅಂಗಡಿ ಐತೆ, ಅಲ್ಲಿ ಹೋಗಿ ಪಾನಿಪುರಿ ತಿನ್ಸ್ಕೊಂಡು, ಹಂಗೆ ಬೇಕ್ರಿ ಐತೆ, ಕರ್ಕೊಂಡು ಹೋಗ್ಬಿಟ್ಟು ಏನ್ ಬೇಕೋ ತಿನ್ಸ್ಕೊಂಡು, ಇಲ್ಲ ಮೂವಿ ಕರ್ಕೊಂಡೋಗಿ ಮೂವಿ ತೋರ್ಸ್ಬಿಟ್ಟು ಕಳಿಸ್ತಾರೆ ಮನೆಗೆ. ಇಷ್ಟೇ ಇದಲ್ಲ ಇಲ್ಲಿನ ಜಾಗದ ವಿಷಯ. ಹೇಳಿ ನೀವು. ಏನ್ ಹೇಳೋದು ಗೈಸ್, ಹೇಳ್ದಂಗೆ ಇದೆ ಫಸ್ಟ್ ನಾವು ವಿಡಿಯೋಸ್ ಮಾಡಕ್ಕೆ ಬಂದಿದ್ದ ಪ್ಲೇಸು. ಇನ್ನೊಂದೇನಂದ್ರೆ ಲೈಕ್ ನಮ್ ಲೈಫ್ ಟರ್ನ್ ಆಗಿದ್ ಪ್ಲೇಸ್ ಇದೆ ಅಂತಾನೆ ಹೇಳ್ಬೋದು. ವಿಡಿಯೋಸ್ ತುಂಬಾ ಅಂದ್ರೆ ನಾವ್ ಇಲ್ಲಿ ಮಾಡಿದ ಪ್ರತಿ ಒಂದ್ ವಿಡಿಯೋಸ್ ಚೆನ್ನಾಗ್ ಓಡ್ತಾ ಇತ್ತು. ಇದೊಂಥರ ಏನು ಮೋಟಿವ್ ಕೊಡ್ತಾ ಇತ್ತು ನಮ್ಗೆ. ಫಸ್ಟ್ ಮೀಟ್ ಆಗಿದ್ದು ಪ್ಲಸ್ ಇನ್ನೊಂದೇನಂದ್ರೆ, ಸುರಭಿಯ ನಾವು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಬೇಕಾದ್ರೆ ಇವ್ರ ಅಮ್ಮನೂ ಸಹ ವಿಡಿಯೋ ಇಟ್ಕೊಟ್ಟೈತೆ ನಮ್ಗೆ. ಮಮ್ಮಿ ಅಲ್ಲ ಆ ಕಡೆ ನಿಂತ್ಕೊಂಡ್ ಪಾಪ ಆ ಕಡೆ ನಿಂತ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಡ್ತಾ ಇತ್ತು. ಅಷ್ಟು ಸಪೋರ್ಟ್ ಮಾಡ್ತಾ ಇತ್ತು ನಮ್ಮ ಮಮ್ಮಿ. ಸೊ ಇದು ಒಂಥರ ಮೆಮೊರಿಯಬಲ್ ಪ್ಲೇಸ್, ಕ್ಯೂಟ್ ಪ್ಲೇಸ್. ಇಲ್ಲಿ ಕುತ್ಕೊಂಡು ಕಲೆ ಕಿಲ್ತೀನಿ ಅಂತ ಹೇಳಿದೆ, ನೆನ್ಪಾಯ್ತಾ? ಏನ್ ಕಿಲ್ತಾ ಇದೆ ಅಂದ್ರೆ ಕಲೆ ಕಿಲ್ತಾ ಇದೀನಿ ಅಂತ ಹೇಳಿದ್ದೆ, ಅದು ಚೆನ್ನಾಗ್ ಮಾಡಿತ್ತು. ಸೊ ಗೈಸ್, ನಂತರ ಯಾರ್ಯಾರು ಲಾ ಬರಲ್ಲ, ಆಮೇಲೆ ಇನ್ನೂ ಒಂದೊಂದ್ ಕೆಲವು ರಾ ಬರಲ್ಲ ಕೆಲವ್ರಿಗೆ, ನನ್ಗೂ ಅದು ಚೂರು ಬರಲ್ಲ, ರಾ ಅಂತ ಹೇಳ್ತೀನಿ. ಸೊ ಅವ್ರನ್ನ ಟ್ಯಾಗ್ ಮಾಡಿ ಅಂಡ್ ಅವ್ರು ಕಮೆಂಟ್ ಮಾಡಿ. ಬೈ ಬಾಯ್. ಇನ್ನೊಂದ್ ಏನ್ ಗೊತ್ತಾ ಗೈಸ್, ನಮ್ಮ ಹತ್ರ ಫಸ್ಟ್ ಬೈಕೇ ಇರ್ಲಿಲ್ಲ. ಅವಾಗ ಫುಲ್ಲು ಇಲ್ಲೆಲ್ಲ ನಡ್ಕೊಂಡೇ ಓಡಾಡ್ತಾ ಇದ್ದಿದ್ದು. ಫುಲ್ ಬರೀ ನಡ್ಕೊಂಡು ಇಡೀ ಇದನ್ನೇ ಸುತ್ತಾಡ್ಬಿಡ್ತಾ ಇದ್ವಿ.
ಅಂದ್ರೆ ಎಲ್ಲ ಕೆಲ್ಸ ಇತ್ತು ಅಂತಂದ್ರೆ ನಾವ್ ನಡಿಲೇಬೇಕಾಗಿತ್ತು. ಅಲ್ಲಿ ನಮ್ ಮನೆಯಿಂದ ಇನ್ನೊಂದ್ ಪಾರ್ಕ್ ಇದೆ, ಅಲ್ಲಿವರೆಗೂ ದೇವಸ್ಥಾನ ಹತ್ರ ಒಂದ್ ಪಾರ್ಕ್ ಇದೆ, ಅಲ್ಲಿವರೆಗೂ ನಡ್ಕೊಂಡು ಕಾಲಲ್ಲಿ ನಡ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಏನು ಇಲ್ಲ, ಅದೊಂಥರ ಟೈಮ್. ಅಂಡ್ ಇನ್ನೊಂದು, ಇವಾಗ ನಮ್ಮ ಹತ್ರ ಬೈಕ್ ಇದೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಐ ಆಮ್ ಆಲ್ಸೋ ಹ್ಯಾಪಿ ಗೈಸ್, ತುಂಬಾ. ಓಕೆ ಗೈಸ್, ದೇವಸ್ಥಾನ ತೋರಿಸ್ತೀನಿ. ಹೋಗಿ ದೇವಸ್ಥಾನ ಅಂದ್ರೆ ಇದೇನೆ ಕಾಣಿಸ್ತಿದಿಲ್ಲ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಬೋದು, ಇದೇನೆ. ಇಲ್ಲೇ ನಮ್ದು ಫಸ್ಟ್ ಬ್ಲೆಸ್ಡ್ ಆಗಿದ್ದಿಬ್ರು ನಮ್ ಲವ್ಗೆ. ತುಂಬಾ ಚೆನ್ನಾಗಿತ್ತು. ಗೈಸ್ ಇಲ್ಲೇನೆ ನಾವು ಫಸ್ಟ್ ಬೆಸ್ಟ್ ಆಗಿದ್ದು. ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ಒಳಗಡೆ ಹೋಗಾಗ್ತಾ ನಾನ್ ವೆಜ್ ತಿಂದ್ಬಿಟ್ಟಿದ್ವಿ ಗೈಸ್, ಅದಕ್ಕೆ ಹೋಗ್ಬಾರ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಮೀಟ್ ಆಗಿದ್ದು ಇನ್ಯಾವುದು ನಾವು ಫಸ್ಟ್ ಮೀಟ್ ಆದಾಗ ಜ್ಯೂಸ್ ಕುಡ್ದಿದ್ದು ಅಲ್ಲೇನೆ. ಬನ್ರಿ, ಜ್ಯೂಸ್ ಕುಡ್ಕೊಂಡು ಅದೇ ಮಿಲ್ಕ್ ಶೇಕ್ ಕುಡ್ಕೊಂಡು ಪಕ್ಕದಲ್ಲಿ ಪಪ್ಸ್ ತಿನ್ಕೊಂಡು. ಅವಾಗ ನಮ್ಮ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ ಆಯ್ತಾ, ಊಟ ಮಾಡ್ತಾ ಇರ್ಲಿಲ್ಲ ನಾವು, ಬರೀ ಇಂತವೇ ಪಪ್ಸ್ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಅಷ್ಟೇ, ಮುಗೀತು, ಇನ್ನೇನು ಬೇಕಾಗಿಲ್ಲ ನಮ್ಗೆ. ಅದಕ್ಕೆ ಗೈಸ್ ಅವಾಗ ಅಷ್ಟು ಸಣ್ಣ ಇದ್ದಿದ್ದು. ಅದಾದ್ಮೇಲೆ ನಾವು ಚೆನ್ನಾಗಿ ಇವಾಗ ಸ್ವಲ್ಪ ಊಟ ಸಿಗ್ತೈತೆ, ಊಟ ಸಿಗ್ತೈತೆ ಎಲ್ಲ. ಈಗ ಇನ್ನೊಂದನ್ನ ಕಡಿಮೆ ಮಾಡಿದಾರೆ, ಆಚೆ ಮನೇಲೆ ತಿಂತಾರಲ್ಲ, ಅದಕ್ಕೋಸ್ಕರ ಅಷ್ಟೇ ಗೈಸ್. ಬನ್ನಿ ತೋರಿಸ್ತೀನಿ ಗೈಸ್. ಇದೆ ನೋಡಿ ನಂದಿನಿ ಮಿಲ್ಕ್ ಪಾರ್ಲರ್. ನಾವು ಮಿಲ್ಕ್ ಶೇಕ್ ಕುಡಿತಿದ್ದ ಜಾಗ ಇದು. ಫಸ್ಟ್ ಟೈಮ್ ಮೀಟ್ ಆದಾಗ ಬ್ಯಾಂಗ್ಳೂರಿಗೆ ಬಂದಾಗ ಆಗಿರ್ಬೋದು, ಲವ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಅದಾದ್ಮೇಲೆ ನಾವು ಲವ್ ಮಾಡಿದಾಗ್ಲೂ ಇಲ್ಲೇ ಬರೋದು. ಅದೊಂಥರ ಮೆಮೊರಿಯಬಲ್ ಪ್ಲೇಸಸ್. ಫಸ್ಟ್ ಮೀಟ್ ಆಗಿದ್ ಪ್ಲೇಸ್ ನೋಡ್ಕೊ ಬನ್ನಿ ಅಂತ ಹೇಳಿದ್ವಲ್ಲ, ಪಾರ್ಕ್ ಬಗ್ಗೆ ಎಲ್ಲ ಮೀಟ್ ಆಗಿರೋದು ಪಾರ್ಕ್ ಅಲ್ಲ. ಫಸ್ಟ್ ಪಾರ್ಕ್ ಅಲ್ಲ, ಪಾರ್ಕ್ ಅಲ್ಲಿ ಅವಾಗ ಜಸ್ಟ್ ನಾವು ಫ್ರೆಂಡ್ಸ್ ಆಗಿದ್ವಿ, ವಿಡಿಯೋಸ್ ಮಾಡ್ತಿದ್ವಿ. ಫ್ರೆಂಡ್ಸ್ ಆಗಿದ್ರು ಲವ್ ವಿಡಿಯೋಸ್ ಮಾಡ್ತಾ ಇದ್ವಿ. ಅದು ಆಕ್ಚುಲಿ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಅದಾದ್ಮೇಲೆ 2 months ಆದ್ಮೇಲೆ ಇವ್ರು ನಂಗೆ ಪ್ರಪೋಸ್ ಮಾಡಿದ್ದು. 2 to 3 months ಆಯ್ತು. ಅದಾದ್ಮೇಲೆ ನಂಗೆ ಪ್ರಪೋಸ್ ಮಾಡಿದ್ರು. ನಾನು 1 month ತಗೊಂಡೆ ಮಾಡಕ್ಕೆ. ಅದನ್ನು ಹೇಗೆ ಪ್ರಪೋಸ್ ಮಾಡಿದ್ರು ಅಂತ ಕೇಳಿ ಹೇಳ್ತಾರೆ. ಅದನ್ನ ಹೇಗೆ ಪ್ರಪೋಸ್ ಮಾಡಿದ್ದು? ಅದು ಐ ಲವ್ ಯು ಅಂತಾನು ಹೇಳಿಲ್ಲ, ಡೈರೆಕ್ಟ್ ನೀನ್ ನನ್ನ ಮದ್ವೆ ಆಗ್ತೀಯಾ, ನಾನ್ ನಿನ್ ಚೆನ್ನಾಗ್ ನೋಡ್ಕೋತೀನಿ, ನಿನ್ ಹಿಂದೆ ಏನ್ ನಡೆದಿದ್ರು ಪರವಾಗಿಲ್ಲ, ನಾನ್ ನಿನ್ ಜೊತೆ ಇದೀನಿ, ನಮ್ಮ ಅಪ್ಪ ಅಮ್ಮ ನಿನ್ ಜೊತೆ ಇರ್ತಾರೆ, ಹಂಗೆಲ್ಲ ಹೇಳಿ ಪ್ರಪೋಸ್ ಮಾಡಿದ್ರು. ಸೊ ಆ ಒಂದು ಗುಣ ಇಷ್ಟ ಆಯ್ತು. ಅಂಡ್ ಇವ್ರು ನನ್ ಫ್ರೆಂಡ್ ಆಗಿದ್ದಾಗ್ಲೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಒಂದು ಕೇರ್ ಮಾಡೋದಾಗಿರ್ಬೋದು, ಒಂದು ಹುಡ್ಗಿನ ಯಾವ ತರ ಟ್ರೀಟ್ ಮಾಡ್ಬೇಕು, ಎಲ್ಲಾ ರೀತಿ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಸೊ ಅದೇ ರೀತಿ ಇನ್ನೊಂದೇನಂದ್ರೆ, ನಾನು ನೇಟಿವ್ ನನ್ ಮೈಸೂರೇನೆ. ನಾನು ಓದಿದ್ದು ಸೋಮಾನಿ ಕಾಲೇಜ್ ಎಲ್ಲ ಮೈಸೂರಲ್ಲಿ ಇರೋರು ಗೊತ್ತಿದೆ ಅನ್ಕೋತೀನಿ. ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಅಂದ್ರೆ ನಾನು ಕಾಲೇಜಲ್ಲಿಂದ ಮುಂಚೆ ನಂಗೆ ಸೋಷಿಯಲ್ ಮೀಡಿಯಾಗೆ ಬರಬೇಕು, ವಿಡಿಯೋಸ್ ಮಾಡಬೇಕು, ಏನಾದ್ರು ಒಂದು ಮಾಡಬೇಕು, ನನ್ಗೆ ಇದ್ದಿದ್ದು ಅಷ್ಟೇ. ನನಗೆ ಏನಂದ್ರೆ ಜಾಬ್ ಹೋಗಕ್ ಇಷ್ಟ ಇಲ್ಲ, ಒಬ್ರು ಕೆಳಗಡೆ ಕೆಲಸ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಸೊ ನಾನು ಅವಾಗ್ಲಿಂದ ಎಲ್ಲ ಹೆಂಗ್ ಕೇಳೋರು ಅಂದ್ರೆ ನಮ್ ಜೊತೆ ಇರೋರೇನೆ, ನಮ್ ರಿಲೇಟಿವ್ನೇನೆ, ಯಾಕೆ ನಮ್ಮ ಮನೆಯವ್ರೇನೆ ಇದರಿಂದ ಏನ್ ಬರುತ್ತೆ ಅವ್ರಿಗೆಲ್ಲ ಗೊತ್ತಿರ್ಲಿಲ್ಲ. ಲೈಕ್ ಏನಂದ್ರೆ ಸೊ ಏನು ಓದು. ಸೊ ಡಿಗ್ರಿನೂ ಕಂಪ್ಲೀಟ್ ಆಗಿಲ್ಲ ಗೈಸ್, ನಂದು ಡಿಗ್ರಿನೂ ಡ್ರಾಪ್ ಔಟ್ ಆಗಿರೋದು. ನಂದು ಡ್ರಾಪ್ ಔಟ್ ಮಾಡ್ಬಿಟ್ಟೇನೆ. ಎಕ್ಸಾಮ್ ದಿನಾನೇ ಎಕ್ಸಾಮ್ನು ಬರೀನಿಲ್ಲ. ಅದನ್ನ ಬಿಟ್ಟು ಬೆಂಗ್ಳೂರ್ಗೆ ಹೋಗಿದ್ದು ನಾನು. ಜಗಳ ಆಡ್ಕೊಂಡು ಬೆಂಗ್ಳೂರಿಗೆ ಬಂದು ಸೊ ಫಸ್ಟ್ ಆಫ್ ಆಲ್ ಇನ್ನೊಂದೇನಂದ್ರೆ, ನನ್ಗೂ ಪಾಸ್ಟ್ ಇದೆ, ಇವಳಿಗೂ ಪಾಸ್ಟ್ ಇದೆ. ಅದನ್ನ ಫಸ್ಟ್ ಹೇಳ್ಕೊಂಡೇನೆ. ಫಸ್ಟ್ ನಾನು ಪ್ರಪೋಸ್ ಮಾಡ್ಬೇಕಾದ್ರೆ ಹೇಳಿದೆ ಅದೇನೆ, ನಂಗೆ ಈ ರೀತಿ ಪಾಸ್ಟ್ ಇತ್ತು. ಸೊ ಅದೇ ರೀತಿ ಹೇಳ್ಕೊಂಡು ಅದಾದ್ಮೇಲೆ ನಾನು ಪ್ರಪೋಸ್ ಮಾಡಿದ್ದು. ಸೊ ಇಬ್ರು ಪಾಸ್ ನ ಅಕ್ಸೆಪ್ಟ್ ಮಾಡಿ ಆಗಿದ್ದೆಲ್ಲ ಆಯ್ತು. ಸೊ ಇಬ್ರು ಮನೆಗೂ ಗೊತ್ತಾಯ್ತು ಹೆಂಗೋ, ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ನನ್ಕಿಂತ ಫಸ್ಟ್ ನಾನು ಅಕ್ಸೆಪ್ಟ್ ಮಾಡಕ್ಕಿಂತ ಫಸ್ಟೇನೆ ಇವ್ರ ಮನೆಗ್ ವಿಷಯ ಗೊತ್ತಾಗಿತ್ತು, ಅದು ನಾವಿಬ್ರು ಲವ್ ಮಾಡ್ತಿದೀವಿ ಅಂತ. ಜಸ್ಟ್ ವಿಡಿಯೋಸ್ ಮಾಡ್ತಾ ಇದ್ವಲ್ಲ, ನಾವ್ ಫ್ರೆಂಡ್ಸ್ ಆಗಿ ಆ ವಿಡಿಯೋಸ್ ನ ಮಾಡ್ತಾ ಇದ್ದಿದ್ದು. ಬಟ್ ಅದು ನೋಡಿದ್ರೆ ಲವ್ ಅದು ಇದು ಅಂತ ಅನ್ಕೊಂಡು ಇವ್ರ ಮನೆಗ್ ಗೊತ್ತಾಯ್ತು. ಸೊ ಅದಾದ್ಮೇಲೆ ಇನ್ನೇನು ಎಲ್ರಿಗೂ ಗೊತ್ತಾದ್ಮೇಲೆ ಏನಕ್ ಸುಮ್ನೆ ಇರ್ಬೇಕು ಅಂತ ಅಂದ್ಬಿಟ್ಟು ನಾವಿಬ್ರು ನಾನ್ ಅಕ್ಸೆಪ್ಟ್ ಮಾಡಿದ್ದು.
ಸೊ ಇನ್ನೊಂದ್ ಏನಂದ್ರೆ ನಾವು ವಿಡಿಯೋಸ್ ಮಾಡೋಕ್ಕಿಂತ ಮುಂಚೆ ಲೈಕ್ ನಾವು ಲವ್ ಮಾಡ್ಬೇಕಾದ್ರೆ ಯಾರ ಮನೇನೂ ಅಕ್ಸೆಪ್ಟ್ ಮಾಡಲ್ಲ. ನಮ್ಮ ಮನೆ ಅಂತೂ ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟು ಕುತ್ಕೊಂಡಿದ್ರು, ನನ್ಗೆ ನಾನ್ ಬೇಕಾ ನಿನ್ಗೆ ಇಲ್ಲ ಅವ್ರು ಬೇಕಾ ಅಂತ. ಲೈಕ್ ಇನ್ನೊಂದ್ ಏನಂದ್ರೆ ನಾನು ಒಂದ್ಸಲ ಮಾತು ಕೊಟ್ರೆ, ನಾನು ಆಲ್ರೆಡಿ ಇವಳಿಗೆ ಮಾತು ಕೊಟ್ಟಿದ್ದೆ, ನಾನು ಏನೇ ಆದ್ರೂ ನೀನ್ ಬಿಟ್ಕೊಡಲ್ಲ ಅಂತ. ನಮ್ಮ ಅಪ್ಪ ಬಂದಿತ್ತು ಮನೆಗೆ ಬಂದು ಇವ್ರ ಅದೆಲ್ಲ ಹೇಳ್ಬಾರ್ದು, ಇನ್ನು ನಾನು ನೆನ್ಸ್ಕೊಂಡ್ರೆ ಅದನ್ನ ತುಂಬಾ ಬೇಜಾರಾಗುತ್ತೆ. ಲೈಕ್ ಹೆಂಗಾರೆ ಒಂದ್ ಲವ್ ಅಂದ್ರೆ ಒಂದ್ ಹಳ್ಳಿ ಕಡೆ ಹೆಂಗ್ ಥಿಂಕ್ ಮಾಡ್ತಾರೆ ಹೇಳ್ರಿ, ಯಾಕಂದ್ರೆ ಅವ್ರ ಥಿಂಕಿಂಗ್ ಕೆಪಾಸಿಟಿ ಯೋಚನೆ ಮಾಡಲ್ಲ, ಹೊರ್ಗಡೆ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಬಂದು ಮಾತಾಡ್ತಾರೆ. ಸೊ ಅದು ರೀಸನ್ ಇಂದ ನಮ್ಮ ಮನೆಗ್ ಬಂದು, ನಾನು ಬೆಂಗಳೂರಿಗೆ ನಾನು ಫ್ರೆಂಡ್ ರೂಮ್ ಅಲ್ಲಿ ಇದ್ದಾಗ ಬಂದು ಹೊತ್ಕೊಂಡು ನಾನು ಹೆಂಗೆ ಡೈರೆಕ್ಟ್ ಆಗಿ ನಾನು ಒಬ್ರಿಗೆ ಮಾತು ಕೊಟ್ಟಿದ್ದೀನಿ, ನಾನು ಹಿಂಗ್ ಗೊತ್ತದು ನಾನು ಮಾತು ಕೊಟ್ಟ ಮೇಲೆ ಅದನ್ನ ಈಡೇರ್ಸಿರ್ತೀನಿ. ಅದೇ ರೀತಿ ಇವಳಿಗೆ ಮಾತು ಕೊಟ್ಟಿದ್ದೆ ನಾನು ಬಿಟ್ಟು ಹೋಗಲ್ಲ ಅಂತ. ಹಂಗೆ ಮಾತು ಪ್ರಕಾರನೇ ನಾನು ನಮ್ಮ ಅಪ್ಪನ ಜೊತೆ ನಾನು ಹೋಗ್ಲಿಲ್ಲ. ಸೊ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಇನ್ನೊಂದು ಹೇಳ್ಕೋಬಾರ್ದು. ಲೈಕ್ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಏನೋ ಗೊತ್ತಿಲ್ಲ, ನಮ್ಮನೆ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪೂಜೆನ ಪುನಸ್ಕಾರನ ಹೇಳ್ತಾರಲ್ಲ, ಅಪ್ಪ ಅಮ್ಮ ಮಾಡಿರೋದು ಮಕ್ಳಿಗೆ ಬರುತ್ತೆ ಅಂತ. ಅದೇ ರೀತಿ ಅವ್ರು ಮಾಡಿರೋದು ನಮ್ಗೆ ಇಷ್ಟು. ಯಾಕೆಂದ್ರೆ ನಾವು ಬರೀ ಜಸ್ಟ್ ಸ್ಟಾರ್ಟ್ ಮಾಡಿ ಈಗ ಡಿಸೆಂಬರ್ ಬಂದ್ರೆ 1 ಇಯರ್ ಆಗುತ್ತೆ ಅಷ್ಟೇ ನಾವು ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಇದ್ದು. ಇಷ್ಟು ಸಪೋರ್ಟ್ ಸಿಕ್ಕಿದೆ, ಇಷ್ಟು ಫ್ಯಾಮಿಲಿ ಸಿಕ್ಕಿದೆ ಅಂದ್ರೆ ಪುಣ್ಯನೇ ಮಾಡಿರೋದು. ಯಾರಿಗೂ ಇಷ್ಟು ಸಿಗಲ್ಲ ನನ್ಗೆ ಅನ್ಸೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಎಲ್ಲ ನಿಮ್ಮಿಂದಾನೆ. ಮುಂದೆ ನಿಮ್ನೆ ನಂಬ್ಕೊಂಡು ನಿನ್ನ ಎಂಟರ್ಟೈನ್ ಮಾಡ್ಬೇಕು ಅಂತಾನೆ ಇರೋದು. ಇನ್ನ ಲವ್ ವಿಚಾರಕ್ಕೆ ಬಂದ್ರಂತೂ ನಮ್ಮ ಮನೆ ಆಗಿರ್ಬೋದು, ನಮ್ ರಿಲೇಟಿವ್ಸ್ ಆಗಿರ್ಬೋದು, ಎಲ್ಲಾರು ತುಂಬಾ ನೆಗೆಟಿವ್ ಮಾತಾಡಿ. ನಮ್ ಫ್ಯಾಮಿಲಿ ಅಬ್ಬಾ ದೇವ್ರೆ ಎಷ್ಟು ಜನ ಹೆಂಗೆಲ್ಲ ಮಾತಾಡೋದು ಗೊತ್ತಾ. ಅಂಡ್ ಏನಂದ್ರೆ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ತುಂಬಾ ಮಾತಾಡಿದ್ರು. ಬಟ್ ಏನು ಅಂದ್ರೆ ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ, ಫಸ್ಟ್ ಇಂದಾನು ಬಿಟ್ಕೊಟ್ಟಿಲ್ಲ. ಏನೇ ಆದ್ರೂ ಇಬ್ರಿಗೂ ಗೊತ್ತಾಗ್ತಾ ಇತ್ತು, ಇಬ್ರು ಅದನ್ನ ಬಿಟ್ಟಾಕು ಅಂತ ಅಂದ್ಬಿಟ್ಟು ಬಿಟ್ಟಾಕ್ಬಿಟ್ಟು ವಿಡಿಯೋಸ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ್ದಕ್ಕೇನೆ ಇಲ್ಲಿವರೆಗೂ ಬಂದಿದೀವಿ. ಇಲ್ಲ ಅಂದಿದ್ರೆ ನಾವ್ ಯಾವತ್ತೂ ಏನೋ ಡಿಸ್ಕಂಟಿನ್ಯೂ ಮಾಡ್ಬೇಕಿತ್ತು ಸ್ಟಡೀಸ್. ಮಾಡ್ಬಿಟ್ಟಿದೆ 1 ಮಂತ್ ಮಾಡೋದೇ ಬೇಡ ಅಂತ ಹೇಳಿದ್ದೆ. 1 ಮಂತ್ ವಿಡಿಯೋಸ್ ಮಾಡಿರ್ನಿಲ್ಲ. ಆಗ ನಮ್ಮ ಅಪ್ಪ ಎಲ್ಲ ಒಪ್ಕೊಂಡಿದ್ರು, ಇವಳನ್ನೆಲ್ಲ ನೋಡಿ ಒಪ್ಕೊಂಡಿದ್ರು. ನಮ್ಮ ಅಪ್ಪನೇ ಫೋನ್ ಮಾಡಿ ಏನಕ್ಕೆ ವಿಡಿಯೋ ಮಾಡಲ್ಲ, ಯಾರಿಗೆ ಎದ್ರಿಕೋಬೇಕು, ವಿಡಿಯೋ ಮಾಡ್ತಿದ್ಯಾ ತಾನೇ ವಿಡಿಯೋ ಮಾಡು ಅಂತ ನಮ್ಮ ಅಪ್ಪನೇ ನನ್ಗೆ ಹೇಳಿದ್ದು. ಅವಾಗಿಂದ ಸ್ಟಾರ್ಟ್ ಮಾಡಿದ್ದು, ಇದುವರೆಗೂ ಸ್ಟಾಪ್ ಮಾಡಿಲ್ಲ, ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದ್ದೆ. ಯಾಕೆಂದ್ರೆ ನಮ್ಮ ಅಪ್ಪ ಅವತ್ತು ಹಂಗೆ ಹೇಳ್ತು. ಫಸ್ಟ್ ಇನ್ನೊಂದೇನಂದ್ರೆ ನಾನು ಬಿಡಿಸಿ ಅರ್ಥ ಮಾಡಾದ್ಮೇಲೆ ಎಲ್ಲ ಒಪ್ಕೊಂಡಾದ್ಮೇಲೆ ಇಲ್ಲಿವರೆಗೂ ಬಂದಿದ್ದು. ಇನ್ನ ಲವ್ ಅಂತ ಬಂದ್ರೆ ನಾವು ಸಿಕ್ಕಾಪಟ್ಟೆ ಕಷ್ಟಗಳು ನೋಡ್ಬಿಟ್ಟಿದೀವಿ, ಎಲ್ಲ ಸಿಕ್ಕಾಪಟ್ಟೆ ನೋಡಿದೀವಿ. ನೀವು ಹೇಳ್ಬೋದು ಅನ್ಕೋತೀರಿ ಇವ್ರಿಗೆ ಬಿಡು ವಿಡಿಯೋಸ್ ಮಾಡ್ತಾರೆ, ಇದ್ ಮಾಡ್ತಾರೆ, ದುಡ್ಡಿರ್ತಾರೆ. ನಾನು ಈಗ ನನ್ನ ಫೋನ್ ತಗೊಂಡೆ ಸಹ, ನನ್ನೊಂದು ಐಫೋನ್ ಇದೆ, ನನ್ನ ಹತ್ರ ಒಂದು ಐಫೋನ್ ಇದೆ, ತೋರಿಸ್ತೀನಿ. ಇದನ್ನು ಸಹ ನನ್ನ ದುಡ್ಡೆಲ್ಲ ಸಹ ತಗೊಂಡಿರೋದು. ಅದನ್ನು 1 ರೂಪಾಯಿ ವಿಡಿಯೋ ಮಾಡ್ಬೇಕು ಅಂತ ನಮ್ಮ ಅಪ್ಪ ವಿಡಿಯೋ ಮಾಡ್ಬೇಕು ಅಂತಾನೆ ತಗೊಂಡಿದ್ದು. ಸ್ಟಾರ್ಟಿಂಗ್ ತಗೋಬೇಕಾದ್ರೆ ಹೆಂಗೆ ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಕೆಲವ್ರುಗಳು ಮಾತ್ರ ತುಂಬಾ ರೇಗ್ಸೋದಾಗಿರ್ಬೋದು, ವಿಡಿಯೋ ಮಾಡ್ಬೇಕಾದ್ರೆ ಲವ್ ಮಾಡಿದಾಗ ಆಗಿರ್ಬೋದು, ಹೇಳ್ಸೋದಾಗಿರ್ಬೋದು, ನಮ್ಮ ಅಪ್ಪ ಅಮ್ಮಂಗೆ ಮಾಡಿರೋದಾಗಿರ್ಬೋದು, ಎಲ್ಲ ನಿಮಗೆ ಗೊತ್ತಿರುತ್ತೆ ಲವರ್ಸ್ಗಳಿಗೆ. ನೀವು ಅನ್ಕೋಬಹುದು ಇವ್ರದ್ದು ಬಿಡು ಆರಾಮಾಗಿ ಸ್ಟಾರ್ಟಿಂಗು ಎಲ್ಲ ನೋಡಿದಾಗಲೇ ಅವ್ರ ಮನೆ ಒಪ್ಕೊಂಡಿದ್ದಾರೆ ಅಂತ ಅನ್ಕೋತೀರಾ. ಸ್ಟಾರ್ಟಿಂಗ್ ಯಾರು ಒಪ್ಕೊಳ್ಳಲ್ಲ, ಯಾಕೆಂದ್ರೆ ಯಾರು ಏನು ಒಪ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನನ್ಗೇನಂದ್ರೆ ಇವ್ರ ಅಮ್ಮನೇ ಅಷ್ಟೇ. ಇವ್ರ ಅಮ್ಮ ನನ್ನ ಹತ್ರ ಏನು ಇರ್ಲಿಲ್ಲ. ನಾನೀಗ ನಾನು ಡಿಗ್ರಿ ಡ್ರಾಪ್ ಔಟ್ ಮಾಡಿದ್ದೀನಿ, ಆಸ್ತಿ ಇದೆ, ನಾನು ಆಸ್ತಿ ಇಲ್ಲ ಅಂತ ಹೇಳ್ತೀನಿ. ಅದು ನಮ್ಮ ಅಪ್ಪನಿದೆ, ನಾನೇನು ಮಾಡಿಲ್ಲ, ನಮ್ಮ ಅಪ್ಪ ಮಾಡಿರೋದು. ಅದು ನನ್ಗೆ ಬರೋದೇನಂದ್ರೆ ನಾನು ಏನ್ ಮಾಡಿದ್ದೀನಿ ಅಂತ. ಅದು ನಮ್ಮ ಅಪ್ಪಂಗೆ ಸೀಮಿತ, ನನಗ್ ಸೀಮಿತ ಅಲ್ಲ ಅದು. ಸೊ ಇವ್ರ ಅಮ್ಮ ಫಸ್ಟ್ ಆಫ್ ಆಲ್ ಇವ್ರ ಅಮ್ಮನೇ ನಂಗಂತ ಅತ್ತೆ ಸಿಗಂತ ನಾನು ಪುಣ್ಯ ಮಾಡಿದೀನಿ. ಏನೇ ಆದ್ರೂ ಇವಳು ಕೇಳಲ್ಲ, ಅವಾಗ್ಲೂ ಅಷ್ಟೇನೆ, ಇವಾಗ್ಲೂ ಅಷ್ಟೇ. ಏನೇ ಹೇಳಿದ್ರು ಇವಳು ಕೇಳಲ್ಲ, ನನ್ನೇ ಕೇಳೋದು. ಅವ್ರ ಸಪೋರ್ಟ್ ಮಾಡ್ಕೊ ಬಂದಿದ್ಕೇನೆ, ನಮ್ಮ ಮನೆಯವ್ರ ಸಪೋರ್ಟ್ಗೆ, ಇನ್ನ ನಮ್ಮ ಅಪ್ಪ ನಮ್ಮ ಅಮ್ಮ ಅಂದು ಎಲ್ಲರ ಸಪೋರ್ಟ್ ಇಂದಾನೆ ಇಲ್ಲಿವರೆಗೂ ಬಂದಿರೋದು. ಲವ್ ಅಂತ ಅಂದ್ರೆ ನಮ್ದು 1 ಇಯರ್ ಕಂಪ್ಲೀಟ್ ಆಯ್ತು ಅಂತ. 1 ಇಯರ್ ಮೇಲೆ 1 ಮಂತ್ ಆಗಿದೆ ಅಷ್ಟೇನೆ. ಸೊ ತುಂಬಾ ಚೆನ್ನಾಗಿ ನಡೀತಿದೆ. ಅಂಡ್ ನಮ್ಮ ಮಮ್ಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ಕಿಂತ ಜಾಸ್ತಿ ಇವನ್ನೇ ಹಚ್ಕೊಂಡಿರೋದು. ಯಾವ್ದೇ ನಾನು ಏನೇ ತಪ್ಪು ಮಾಡ್ಲಿ ಹೊಡ್ದು ಬುದ್ಧಿ ಕಲ್ಸು ಆತರ, ಮಗು ನೋಡ್ಕೋತಾರಲ್ಲ ಆ ತರ ಇವ್ರಿಗೆ ಟ್ರೀಟ್ ಮಾಡಕ್ ಹೇಳ್ತಾರದು. ಒಂದ್ ಡ್ಯಾಡಿ ತರ ಬಿಟ್ಬಿಟ್ಟಿದ್ದಾರೆ ನನ್ನ. ಸೊ ನಾನು ಏನೇ ತಪ್ಪು ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ಇವ್ರಿಗೆ ಹೇಳ್ತಾರೆ. ಅವಾಗ ಇವ್ರು ನನಗ್ ಬೈತಾರೆ. ಇದೇ ನಡೀತಾ ಇರುತ್ತೆ ಯಾವಾಗ್ಲೂನು. ಅಂಡ್ ಏನಂದ್ರೆ ನನ್ಗೂ ತುಂಬಾ ಜನ ರೇಗ್ಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್
ಬಟ್ ನಾನು ಯಾವುದಕ್ಕೂ ಕುಗ್ಲಿಲ್ಲ. ಆಮೇಲೆ ಇನ್ನೊಂದು, ನಾನು ಮೂವಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ದೆ. ಸೊ ಅದು ಕೆಲವ್ರಿಗೆ ಹುಡುಗಿರ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಲ್ಲಿಗೆ